ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಕಳೆದ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾವು ಉಡುಪಿಯಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ಉಳ್ಕೊಂಡಿದ್ದ ಹೋಟೆಲ್ನಿಂದ ಕಿಟಕಿಯಿಂದ ನೋಡಿದ್ರೆ ಕೃಷ್ಣನ ದೇವಸ್ಥಾನ ಕಾಣಿಸ್ತಾ ಇತ್ತು. ಸರಿ ಅಂತ ಎದ್ದು ಕೆಲವ್ರು ಸ್ನಾನ ಮಾಡೋಕೆ ಹೋಗ್ತಾ ಇದ್ರು. ನಾವು ಮಾತ್ರ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ವಿ. ಮತ್ತು ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಅಲ್ಲೇ ಮೊಬೈಲ್ ಇಟ್ಟು ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಪುಷ್ಪತ್ತೆ ಮತ್ತು ಅಣ್ಣ ಎಲ್ಲರೂ ಡಿಸ್ಟರ್ಬ್ ಮಾಡೋಕ್ಕೆ ಅಂತಲೇ ನಮಗೋಸ್ಕರ ಕಾಯ್ತಿದ್ರು. ನಾವು ಟೇಕ್ ಮೇಲೆ ಟೇಕ್ ತೊಗೊಳ್ಳೋದೇ ಆಯಿತು. ಏನಾದರೂ ಬಂದು ಡಿಸ್ಟರ್ಬ್ ಮಾಡಿಬಿಡೋದು. ಹೀಗೆ ಫನ್ನಾಗಿ ಹೇಗೋ ಒಂದು ರೀಲ್ನ ಮಾಡಿದ್ದಾಯಿತು. ನಮ್ಮ ಪುಷ್ಪತೆ ನಾನು ಮಾಡ್ತೀನಿ ಅಂತ ಮಾಡ್ತಾರೆ ನೋಡಿ. ನೋಡಿ ಇವ್ರ ವಾಕಿಂಗ್ ಸ್ಟೈಲು. ಅದಾದ್ಮೇಲೆ ಇನ್ನೊಂದು ಟೇಕ್ ತಗೊಂಡ್ಬಿಡೋಣ ಬೇರೆ ರೀಲ್ಗೆ ಅಂತ ಅಂದ್ಕೊಂಡ್ವಿ. ಹೀಗೆ ಎಲ್ಲರೂ ಡಿಸ್ಟರ್ಬ್ ಮಾಡ್ತಾಯಿದ್ರು. ಈ ಅಣ್ಣ ಅಂತೂ ಹೆವಿ ಕ್ವಾಟ್ಲೆ ಕೊಡ್ತಾಯಿದ್ರು. ಅದಕ್ಕೆ ಅವ್ರನ್ನೇ ಕರ್ಕೊಂಬಂದು ರೀಲ್ಸ್ ಮಾಡಿ ಅಂತ ಹೇಳ್ಕೊಂಬರ್ತಾ ಇದ್ದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇವ್ರ ಕೈಲಂತೂ ಡ್ಯಾನ್ಸ್ ಮಾಡ್ಸೋಣ ಅಂದ್ಕೊಂಡು ಮಾಡಿಸಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ವಿಘ್ನಗಳು ನಮ್ಮ ರೀಲ್ಸ್ಗಿತ್ತು ಅಂತ. ಅದನ್ನೆಲ್ಲ ದಾಟಿ ಒಂದೋ ಎರಡೋ ರೀಲ್ಸ್ ಮಾಡ್ಕೊಂಡ್ವಿ. ಆಮೇಲೆ ಸ್ನಾನಕ್ಕೆ ಹೋಗಿ ಫ್ರೆಶ್ ಆಗಿ ಬಂದ್ವಿ. ಇದು ನಿಮಗೆ ಸೆಕೆಂಡ್ಸಲ್ಲಿ ಚೇಂಜ್ ಆಗೋಯ್ತು. ಬಟ್ ಈ ಚೇಂಜ್ಗೆ ನಾವು 1 ಅವರೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಅತ್ತಿಗೆ ಮತ್ತು ನಾದ್ನಿ ಅವ್ರ ಹಸ್ಬೆಂಡ್ಸ್ ಇಬ್ಬರು ಬಂದಿದ್ರು ವೀಡಿಯೋಗೆ. ನನ್ನ ನಾದ್ನಿ ಪುಣ್ಯ ಅವ್ರ ಹಸ್ಬೆಂಡ್ ಬರಲಿಲ್ಲ ನಾಚ್ಕೊಂಡು. ಈ ಅಣ್ಣ ಬಂದರು. ಇವ್ರು ಸ್ವಲ್ಪ ಕ್ಯಾಶುವಲ್ ನಮ್ಮ ಜೊತೆ. ತುಂಬ ಚೆನ್ನಾಗಿ ಸ್ವಂತ ತಂಗಿ ಥರ ಫೀಲ್ ಮಾಡ್ತಾರೆ. ನಾನು ಅಷ್ಟೇ. ನನ್ನ ಸ್ವಂತ ಅಣ್ಣನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೀನೋ ಅಷ್ಟೇ ಕ್ಲೋಸಾಗಿ ಇವ್ರ ಜೊತೆ ಇದ್ದೀನಿ. ಅಣ್ಣ ತಂಗಿ ಅಂತಹ ಪವಿತ್ರ ಸಂಬಂಧ ಬೆಳೆಸೋಕೆ ಒಂದೇ ತಾಯಿ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿಲ್ಲ. ಹೀಗೆ ಡ್ಯಾನ್ಸ್ ಮಾಡ್ಕೊಂಡು ನೋಡೋಷ್ಟ್ರಲ್ಲಿ ನನ್ನ ಮಗ ಎದ್ದ. ಇನ್ನು ನಾನು ಫುಲ್ ಬ್ಯುಸಿ. ಅವನು ವಾಶ್ರೂಮಿಗೆ ಕರ್ಕೊಂಡೋಗಿ 1, 2 ಎಲ್ಲ ಮಾಡಿಸಿ, ಅದಾದಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಟೆಲಿಂದ ಚೆಕ್ಔಟ್ ಆಗಿ ಹೊರಗಡೆ ಬಂದ್ವಿ. ಅಲ್ಲಿಂದ ನಾವು ಹೊರಗಡೆ ಬಂದು ಬಸ್ ಹತ್ರ ಹೋಗಿ ಲಗೇಜನ್ನ ಇಟ್ಟು ತಿಂಡಿ ಮಾಡ್ಕೊಂಬಿಡೋಣ ಅಕ್ಕಪಕ್ಕದ ಹೋಟೆಲಲ್ಲಿ ಅಂತ ಒಂದು ಸಿಕ್ತು. ಅಲ್ಲಿ ದೋಸೆ ಮತ್ತು ಇಡ್ಲಿ ಮತ್ತು ಬಾತು ಎಲ್ಲ ಸಿಗ್ತಾಯಿತ್ತು. ಸರಿ ಅಂತ ತಿಂದ್ವಿ. ಒಂದು ತಕ್ಕಮಟ್ಟಿಗೆ ಇಡ್ಲಿ ಮತ್ತು ಬಾತೆಲ್ಲ ಚೆನ್ನಾಗಿತ್ತು. ಮತ್ತು ಎಲ್ಲ ಮುಂದೆ ಹೋಗಿ ಕೂತಿದ್ರು. ನಾನು ಅತ್ತೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಉಡುಪಿ ಕೃಷ್ಣನ ದೇವಾಲಯಕ್ಕೇನು ಹೋಗಲಿಲ್ಲ, ಯಾಕಂದರೆ ನೈಟೇ ಹೋಗಿದ್ರಿಂದ ಡೈರೆಕ್ಟ್ ನಾವು ಮಲ್ಪೆ ಬೀಚ್ ಹತ್ರ ಹೋಗೋಣ ಅಂತ ಬಸ್ ಹತ್ತು ಕೂತ್ಕೊಂಡ್ವಿ. ಅಲ್ಲಿಂದ ಒಂದು 6 ಕಿಲೋಮೀಟರ್ ಅಷ್ಟೇ ಮಲ್ಪೆ ಬೀಚು. ಬೀಚ್ ಅಂದರೆ ಎಲ್ಲರಿಗೂ ಒಂದು ಎನರ್ಜಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದೇ ಬೀಚ್ಗಿರೋ ತಾಕತ್ತು. ನಾನಂತೂ ಒಂದು 5-6 ವಿಡಿಯೋ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇದನ್ನು ಬೀಚಲ್ಲಿ ಮಾಡಬೇಕು ಅಂತಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದೆ. ಕೊನೆಗೂ ಮಲ್ಪೆ ಬೀಚ್ ಬಂತು. ಮಳೆ ಬೀಳ್ತಾಯಿತ್ತು. ನನಗೇನು ಅದೇನು ಮ್ಯಾಟ್ರ್ ಆಗಲಿಲ್ಲ, ಯಾಕಂದರೆ ಫಸ್ಟ್ ಆಫ್ ಆಲ್ ಬೀಚ್ ಅಂದ್ರೇ ನೀರು. ಅದಕ್ಕೆ ಹೋಗಿ ನೋಡಿದ್ರೆ ನಮಗೆ ಒಂದು ಸರ್ಪ್ರೈಸ್ ಕಾದಿದೆ ಬೀಚ್ ಕಡೆಯಿಂದ. ಅದು ಏನಪ್ಪ ಅಂದರೆ ಮಳೆ ಇರೋ ಕಾರಣದಿಂದ ವೇವ್ಸ್ ಜಾಸ್ತಿ ಆಗಿದೆ ಅಂತ ಈ ಥರ ಮಲ್ಪೆ ಬೀಚ್ಗೆ ಗೇಟ್ ಹಾಕಿ ದಿಗ್ಬಂಧನ ಮಾಡಿದ್ದಾರೆ. ನಮಗಂತೂ 5 ನಿಮಿಷದ ಹಿಂದೆ ಇದ್ದಿದ್ದ ಜೋಶು ಖುಷಿ ಎಲ್ಲ ಗಾಳಿಲಿ ತೂರ್ಕೊಂಡು ಹೊಟ್ಟೋಗ್ಬಿಡ್ತು. ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ ಅಂತ ಗೊತ್ತಾದ ಮೇಲೆ 2 ಬೀಚ್ ಜೊತೆ ಫೋಟೋ ತಗೊಳ್ಳೋಣ ಅಂತ ತಗೊತಾ ಇದ್ವಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನೋಡಿ ಗೈಸ್,
ನಾವು ಅಷ್ಟು ದೂರದಿಂದ ಎಷ್ಟು ಕಿಲೋಮೀಟರ್? ಆಕ್ಚುಲಿ ಒಂದು 400 ಕಿಲೋಮೀಟರ್ಸ್. ಯಾ 400 ಕಿಲೋಮೀಟರ್ಸ್ ನಮ್ಮ ಮೈಸೂರಿಂದ ಜರ್ನಿ ಮಾಡ್ಕೊಂಡು ಬಂದಿದ್ವಿ ಮಲ್ಪೆ ಬೀಚಲ್ಲಿ ಆಟ ಆಡೋಣ ಅಂತ. ನೋಡಿದ್ರೆ ಇಲ್ಲಿ ನೋಡಿ ಗೇಟ್ ಹಾಕಿದ್ದಾರೆ, ಆಮೇಲೆ ವೇವ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಒಳಗಡೆ ಬಿಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಮಗಂತೂ. ಅದ್ರ ಮಧ್ಯ ಮಳೆ ಬರ ಅದಕ್ಕೆ ಬೇಜಾರಾಗ್ತಿದೆ ಗಾಯ್ಸ್. ನೋಡಿ ಈ ತರ ಮಳೆ ನಿಲ್ದಿದ್ರು ಪರವಾಗಿಲ್ಲ, ಈ ಗೇಟ್ ಓಪನ್ ಮಾಡಿಸಿ. ಎಷ್ಟೊತ್ತು ನಿಂತು ನೋಡಿದ್ರು ವೇಸ್ಟು ಅಂತ ಗೊತ್ತಾದ್ಮೇಲೆ ಬಸ್ ಹತ್ರ ಹೋಗೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ದಾರಿ ಸಿಕ್ಕೇ ಬಿಡ್ತು. ಅದೇನಂದರೆ ಅಲ್ಲೇ ಕೊನೆ ಕಾರ್ನರಲ್ಲಿ ಒಂದು 2-3 ಜನ ಬೀಚ್ ಒಳಗಡೆ ಇಳಿತಾ ಇದ್ರು. ಐ ಥಿಂಕ್ ಅದು ಅಲ್ಲಿನ ಸ್ಥಳೀಯರೇ ಅಂತ ಅನಿಸುತ್ತೆ. ಸೊ ಇವ್ರು ಹೆಂಗೆ ಹೋದ್ರು ಅಂತ ನಾವು ಅಲ್ಲೇನೆ ಥಿಂಕ್ ಮಾಡಿದ್ವಿ. ಹೋಗೋಕ್ಕೆ ದಾರಿ ಇರ್ಬೋದೇನೋ ಅಂತ ನೋಡಿಕೊಂಡು ನಮ್ಮ ಗ್ರೂಪಲ್ಲಿ ಕೆಲವ್ರು ಮಾತ್ರ ಓಡೋದ್ವಿ. ಅಲ್ಲಿ ಸ್ವಲ್ಪ ಆಟಾಡೋಕ್ಕೆ ಸ್ಪೇಸ್ ಸಿಕ್ತು. ಅಂದರೆ ನಾವು ಹೋಗಿದ್ದ ಟೈಮು ಜೂನ್ ಸ್ಟಾರ್ಟಿಂಗ್ ಆಗಿದ್ದರಿಂದ ವೇವ್ಸ್ ಈ ಮಟ್ಟಕ್ಕಿದೆ. ಬಟ್ ಇವಾಗಂತೂ ದಯವಿಟ್ಟು ಹೋಗಬೇಡಿ ಆ ಕಡೆ. ಇವಾಗ ತುಂಬಾ ಮಳೆ ಬರ್ತಿದೆ ಮತ್ತು ವೇವ್ಸ್ ಜಾಸ್ತಿ ಆಗ್ತಿದೆ. ಯಾವ ಟೈಮಲ್ಲಿ ಹೇಗೆ ಅಲೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಬಿ ಕೇರ್ಫುಲ್ ಅಂತ. ಯಾವ ಬೀಚ್ ಕಡೆ ಆದ್ರೂ ಪರವಾಗಿಲ್ಲ, ಹುಷಾರಾಗಿರಿ. ಕೆಲವರಂತೂ ಕೇಳ್ತಿದ್ದಾರೆ, ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ಬೀಚಲ್ಲಿರೋದು, ಬೀಚಲ್ಲಿ ಆಟ ಆಡೋದು ಅದೆಲ್ಲನೂ. ಅದು ಕೆಲವರು ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ್ದಾರೆ, ಏನು ಇವಾಗ ಬೀಚ್ಗೆ ಹೋಗ್ಬೋದಾ, ಕ್ಲೋಸ್ ಆಗಿಲ್ವಾ, ಬಿಡ್ತಾರಾ, ಮಳೆ ಏನಿಲ್ವಾ, ಅಲೆಗಳೇನು ಬರಲ್ವಾ ಅಂತ. ಅದಕ್ಕೆಲ್ಲ ನನ್ನ ಉತ್ತರ ಒಂದೇ, ಬಿಗ್ ನೋ. ಯಾಕಂತಂದರೆ ಅಲೆಗಳು ಅಂದರೆ ವೇವ್ಸ್ನ ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಹೇಳೋದೊಂದೇ, ಬೀಚ್ ಹತ್ರ ಆದಷ್ಟು ಅವಾಯ್ಡ್ ಮಾಡಿ ಈ ಮಳೆ ಟೈಮಲ್ಲಿ. ಆಫ್ಟರ್ ಸೆಪ್ಟೆಂಬರ್ ಬೇಕಾದರೆ ನೀವು ವಿಸಿಟ್ ಮಾಡಿ, ಖುಷಿಯಾಗಿ ಎಂಜಾಯ್ ಮಾಡಿ. ಏನೇ ಆಟ ಎಂಜಾಯ್ಮೆಂಟ್ ಇದ್ರೂ ಕೂಡ ಅದು ಜೀವಕ್ಕಿಂತ ಹೆಚ್ಚಲ್ಲ, ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇನ್ನು ಮತ್ತು ನಮ್ಮ ಬಗ್ಗೆ ಹೇಳೋದಾದರೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನಂತೂ ನನ್ನ ಕಾಲೇಜ್ ಟೈಮಲ್ಲಿ ಬೀಚ್ ಟ್ರಿಪ್ ಹೋಗಿದ್ದಿದ್ದು. ಅದಾದಮೇಲೆ ಒಂದು 5-6 ಇಯರ್ಸ್ ಆದಮೇಲೆ ನಾನು ಈ ರೀತಿ ಬೀಚ್ ಹತ್ರ ಬಂದಿದ್ದು. ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ. ಡ್ಯಾನ್ಸ್ ಮಾಡಿದ್ವಿ, ಓಡೋದು, ಕಿರ್ಚೋದು, ಒದ್ದಾಡೋದು ಎಲ್ಲನೂ ಮಾಡಿದ್ವಿ. ಟೋಟಲಾಗಿ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿದ್ವಿ. ಮತ್ತು ಇದೆಲ್ಲದ್ರ ಜೊತೆಗೆ ನನ್ನ ಹಸ್ಬೆಂಡ್ ಕಿಟ್ಟಿ ನನ್ನ ಜೊತೆ ಸ್ವಲ್ಪ ಹೊತ್ತು ವೀಡಿಯೋಗೆ ಬಂದರು. ಚೆನ್ನಾಗಿತ್ತು, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲಿರುವಂತಹ ಲೈಫ್ ಗಾರ್ಡ್ಸ್ ಅಂದರೆ ಸೆಕ್ಯೂರಿಟೀಸ್ಗಳಿಗೆ ಗೊತ್ತಾಗೋಯ್ತು ನಾವು ಅವ್ರು ಬಂದಿದ್ದೆ. ಒಂದು ಕೋಲ್ ತೊಗೊಂಡು ಎಲ್ಲರನ್ನೂ ಮೇಲೆ ಕಚ್ಚಿದ್ರು. ಅನಿಲ್ಗಂತೂ ಜಸ್ಟ್ ಮಿಸ್ ಆಯಿತು ಏಟು. ಸೊ ಫ್ರೆಂಡ್ಸ್, ಹೇಗಿತ್ತು ಮಲ್ಪೆ ಬೀಚ್ನಲ್ಲಿ ನಮ್ಮ ಮೋಜು ಮಸ್ತಿ? ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಯಾವಾಗಲೂ ನಗ್ನಗ್ತಾ ಇರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.